ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಾನಲಲ್ಲಿ ಗುಡ್ ಫ್ರೈಡೇ ಗಂಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತು ಗಂಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಿಮಗೆ ಬೇಕಾಗಿದ್ದಷ್ಟು ಅಕ್ಕಿ ತೊಳೆದಿಟ್ಕೊಳ್ಳಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ತೊಳೆದಿಟ್ಕೊಂಡು ನೆನೆಸಿಟ್ಕೊಳ್ಳೋಣ. ಈಗ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಳ್ಳೋಣ ಈ ಅಕ್ಕಿನ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಗಮ್ಮಂತ ವಾಸನೆ ಬರೋವರೆಗೂ ಹುರ್ಕೊಬೇಕು. ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹೆಸರುಬೇಳೆನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಬಿಸಿಯಾಗಿರುತ್ತೆ, ಅದರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ತೊಳೆದು ಇದನ್ನು ಒಂದು 10 ನಿಮಿಷ ನೆನೆಸಾಕಿ ಆಮೇಲೆ ಒಂದು ಕುಕ್ಕರ್ಗೆ ಹೆಸರುಬೇಳೆನ ನೆನೆಸಿಟ್ಟಿರೋ ಹೆಸರುಬೇಳೆನ ಹಾಕ್ಕೊಂಡು ಅದ್ರ ಜೊತೆಗೆ ಅಕ್ಕಿನೂ ಸೇರಿಸಿ ಒಂದೇ ಸಲ ಬೇಯಿಸ್ಕೊಬೇಕು. ಅಕ್ಕಿ ಹೆಸರುಬೇಳೆ ಎರಡು ಸೇರಿಸಿದ್ರೆ ಎಷ್ಟು ಬರುತ್ತೋ ಅದರ 2 ಪಟ್ಟಷ್ಟು ನೀರು ಸೇರಿಸ್ಕೊಬೇಕು. 2 ಸೇರಿಸಿ 1 ಗ್ಲಾಸ್ ಅಕ್ಕಿ ಬೇಳೆ ಸೇರಿಸಿ 1 ಗ್ಲಾಸ್ ಬಂದರೆ 2 ಗ್ಲಾಸಷ್ಟು ನೀರು ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಕಲಗಿಸ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ವಿಸಿಲ್ ಹಾಕ್ಕೊಳ್ಳಿ. ವೆಯ್ಟ್ ಹಾಕ್ಬಿಡಿ. ಅದರ ಮೇಲೆ ಹಾಕಿ 2 ರಿಂದ 3 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. 3 ವಿಸಿಲ್ ಆದಮೇಲೆ ಸ್ಟವನ್ನು ಆಫ್ ಮಾಡಿ. ಈ ಕಡೆ ಒಂದು ಸೈಡು ಜಾರಲ್ಲಿ 4 ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹುರಿದಿಟ್ಕೊಂಡಿದ್ದ ಕಡಲೆ ಬೀಜ, ಕಡಲೆಪಪ್ಪು, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಸ್ವಲ್ಪ ಗಟ್ಟಿಗೆ ರುಬ್ಕೊಬೇಕು. ಈ ಥರ ತುಂಬ ನೀರಿಲ್ದಿರ ಸ್ವಲ್ಪ ಗಟ್ಟಿಗೆ ರುಬ್ಕೊಬೇಕು ಚಟ್ನಿ. ಆ ಗಂಜಿಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಗ ಗಂಜಿ ರೆಡಿ ಆಯಿತು. ವಿಸಿಲೆಲ್ಲ ಹೋದ್ಮೇಲೆ ಓಪನ್ ಮಾಡೋಣ. ಚೆನ್ನಾಗಿ ಬಂದಿದೆ ಗಂಜಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಗಟ್ಟಿ ಇರುತ್ತೆ. ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಎಳ್ಕೊಂಡು ಈಗ ಇದೊಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಆ ಬಟ್ಲಲ್ಲಿ ಹಾಕಿದ್ಮೇಲೆ ಮೊಸರು ಅಲ್ಲಾಂದರೆ ಮಜ್ಜಿಗೆ 2ರಲ್ಲಿ ಯಾವುದಾದ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನಮ್ಮ ಗಂಜಿ ರೆಡಿ ಆಯಿತು. ಅದ್ರ ಜೊತೆಗೆ ಈ ಚಟ್ನಿ
ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.